ನಾವು ಧರ್ಮಸ್ಥಳದ ಕಡೆ ಹೋಗೋಣ ಸರ್. ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಅಂತ ಹೇಳಿ. ಸದ್ಯಕ್ಕೆ ಈಗ ಅಲ್ಲ ಆಗ್ತಾ ಇರುವಂತಹ ಅಪ್ಡೇಟ್ನ ನಾವು ನೋಡೋದಾದರೆ, ಧರ್ಮಸ್ಥಳದ ವಸತಿ ಗೃಹಗಳು, ಕೆಲವೊಂದಿಷ್ಟು ವಸತಿ ಗೃಹಗಳ ಪರಿಶೀಲನೆ ಮಾಡಿದೆ SIT. ಅಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿರೋದು ಅನ್ನೋದ್ರ ಬಗ್ಗೆ ಮಾಹಿತಿ, ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದೆ, ಇದು ಎಷ್ಟರ ಮಟ್ಟಿಗೆ ತನಿಖೆಗೆ ಸಹಕಾರಿ ಆಗಬಹುದು ಅಂತ ಸರ್? ಒಂದು ತನಿಖೆ ಯಾವ ದಾರಿಯಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೆ, ಸಾಗುತ್ತೆ ಅನ್ನೋದ್ರ ಮೇಲೆ ಇದೆಲ್ಲ ಡಿಸೈಡ್ ಆಗುತ್ತೆ. ಆದರೆ SIT ಮೂಲಗಳ ಪ್ರಕಾರ ದಟ್ ಈ ಗೆಸ್ಟ್ ಹೌಸ್ಗಳೇನಿವೆ, ಆ ಗೆಸ್ಟ್ ಹೌಸ್ನಲ್ಲಿ ಹೋಗ್ಬಿಟ್ಟು ಅಲ್ಲಿರುವ ದಾಖಲೆಗಳನ್ನು SIT ಪರಿಶೀಲಿಸಿದೆ. ದಾಖಲೆ ಏನು ಅಂದರೆ, ಕಳೆದ ಸುಮಾರು 20 ವರ್ಷ ಅಂತ ಹೇಳಲಾಗ್ತಿದೆ, ಬೇಕಾದ್ರೆ 10 ವರ್ಷ ಅಂದ್ಕೊಳ್ಳಿ, ಐ ಡೋಂಟ್ ನೋ ಎಕ್ಸಾಕ್ಟ್ ಎಷ್ಟು ವರ್ಷ ಅಂತ. ಯಾವ್ಯಾವ ಅತಿಥಿಗಳು ಬಂದು ಅಲ್ಲಿ ಉಳಿದಿದ್ದಾರೆ, ಎಷ್ಟು ಕಾಲ ಉಳಿದಿದ್ದಾರೆ, ಅವರ ಹೆಸರು ಏನು, ಅವರ ಟೆಲಿಫೋನ್ ನಂಬರ್ ಏನು, ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವಾಗ SITಗೆ ಕೆಲವು ಶಾಕಿಂಗ್ ಆದಂತಹ ವಿಚಾರ ಏನು ಮಾಹಿತಿಗಳು. ಯಾವುದು ಶಾಕಿಂಗ್ ಆದ ಮಾಹಿತಿಗಳು ಅಂದರೆ, ಸೊ ಕೆಲವರು ಧರ್ಮಸ್ಥಳದ ಈ ಲಾಡ್ಜ್ಗಳಲ್ಲಿ ಅಲ್ಲಿ ಇಲ್ಲಿ ಹಸು ನೀಗಿದವರಿದ್ದಾರೆ, ಅಥವಾ ಹೊರಗಡೆ ಹಸು ನೀಗಿದ್ದಾರೆ, ಲಾಡ್ಜ್ನಲ್ಲಿ ಉಳಿದಿದ್ದಾರೆ. ಅವರು ಐಡೆಂಟಿಫೈಡ್ ಅಲ್ವಾ? ನೀವು ಯಾವ ಲಾಡ್ಜ್ನಲ್ಲಿ ಇದ್ದೀರಿ ಅಂದರೆ ಅಲ್ಲಿ ವಿಳಾಸ ಪ್ರತಿಯೊಂದು ಇದೆ. ಆದರೆ ಅವರಲ್ಲಿ ಕೆಲವು ಶವಗಳೇನಿವೆ ಅದನ್ನು UDRI ಲಿಸ್ಟ್ಗೆ ಸೇರಿಸಿ ಅಂತ್ಯಕ್ರಿಯೆ ನಡೆಸಲಾಗಿದೆ. UDR ಅಂದರೆ ನಮ್ಮ ಹೇಳ್ತಾ ಇದ್ದೀವಿ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್. ನೀವು ಒಂದು ಲಾಡ್ಜ್ನಲ್ಲಿ ಬಂದು ಉಳಿದು ಅವರಿಗೆ ಅಲ್ಲಿ ಉಳಿದಿದ್ದರೆ ಅವರು ಐಡೆಂಟಿಫೈಡ್. ವೈ ದೇ ಆರ್ ಅನ್ಐಡೆಂಟಿಫೈಡ್? ಅವ್ರನ್ನ ಯಾಕೆ ಅನ್ಐಡೆಂಟಿಫೈಡ್ ಇದಕ್ಕೆ ಸೇರಿಸಲಾಗಿದೆ? ಆ ಶವ ಐಡೆಂಟಿಫೈ ಆದ ಶವ ಅನ್ಐಡೆಂಟಿಫೈಡ್ ಅಂತ ಕ್ಯಾಟಗರಿ ಬರೋದಕ್ಕೆ ಕಾರಣ ಏನು? ಇದು SIT ಮುಂದಿರೋ ಬಹುದೊಡ್ಡ ಚಾಲೆಂಜಸ್. ಅದನ್ನೇ ಅದು ನೋಡ್ತಾ ಇದೆ. ಸೊ ಈ ಸಂಬಂಧದಲ್ಲಿ ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದ್ದಂಥ ಪೊಲೀಸರೇನಿದ್ದಾರೆ ಅವ್ರ ಪಾತ್ರನೂ ಇರುತ್ತಲ್ವಾ? ಕರೆಕ್ಟ್ ಸರ್. ಸೊ ಈಗ ಅವರನ್ನು ಕೂಡ ಕರೆದು SIT ವಿಚಾರಣೆಯ ಮಾಡಬಹುದು ಅಂತ. ಅಂದರೆ ಕೆಲವಂತೂ ಭಾಳ ಸೀರಿಯಸ್. ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ UDRನಲ್ಲಿರುವಂಥ ಈ ಸಂಶಯಾಸ್ಪದ ವಿಚಾರಗಳು ಅದರ ಪಕ್ಕದಲ್ಲೇ ಇರುವ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಲ್ಲ. ಇಲ್ಲೇ ಯಾಕೆ ಇರುತ್ತೆ ಅನ್ನೋದನ್ನು SIT ತಲೆ ಕೆಡಿಸ್ಕೊಂಡಿದ್ದಾರೆ. ವೈ ಈ ಹೆಣ ಯಾಕೆ ಗುರುತಿದ್ರು ಗುರುತಿಲ್ಲ ಅಂತ ಯಾಕೆ ಹಾಕಿದ್ದಾರೆ ಅಂದರೆ, ಅದರ ಸಾವಿನಲ್ಲಿ ಇನ್ನೂ ಸಂಶಯ ಇದೆಯಾ, ಇನ್ಯಾವುದೋ ರೀತಿ ಪ್ರಕರಣ ಇರಬಹುದಾ? ಇದು ಆ ಸಂಶಯ ಇರುವ ಕಾರಣಕ್ಕಾಗಿ ಅನ್ಐಡೆಂಟಿಫೈಡ್ ಹಾಕ್ಬಿಟ್ಟು ಮುಗಿಸ್ಬಿಡೋಣ ಅಂತ ಮಾಡಿದ್ರಾ? ಹಾಗೆ ಮಾಡಿದರೆ ಅದಕ್ಕೆ ಕಾರಣ ಯಾರು, ಅದು ಸೂಚನೆ ಕೊಟ್ಟವರು ಯಾರು? ಹೀಗೆ ಇಡೀ ಆ ಒಂದು ವ್ಯಾಪ್ತಿಯಲ್ಲಿ SIT ತನಿಖೆ ನಡೆಸ್ತಾ ಇದೆ. ಅದ್ರ ಜೊತೆಗೆ SIT ಮೂಲಗಳು ಹೇಳೋದ ಪ್ರಕಾರ ಈ ತನಿಖೆ ಇಟ್ ವಿಲ್ ಟೇಕ್ ಇನ್ನೂ ಕೆಲವು ಸಮಯ ತಗೊಳುತ್ತೆ, ಈಸಿಯಾಗಿ ಮುಗಿಸೋಕ್ಕಾಗಲ್ಲ ಅಂತ SIT ಮೂಲಗಳು ಹೇಳ್ತವೆ. ಆದರೆ ಈ ನಡುವೆ ಈ ಪ್ಲಾಂಟೇಜ್ ಸ್ಟೋರಿ ನನಗೆ ಗೊತ್ತಿಲ್ಲ, ಒಂದು ವಾರದಲ್ಲಿ ಮುಗದೆ ಹೋಗ್ಬಿಡುತ್ತೆ, ಫೈನಲ್ ರಿಪೋರ್ಟ್ ರೆಡಿ, ತಗೊಂಡೋಗ್ಬಿಟ್ಟು ಜಡ್ಜ್ರಿಗೆ ಕೊಟ್ಬಿಡ್ತಾರೆ. ಅಲ್ಲಲ್ಲ, ಅದನ್ನು ತಗೊಂಡೋಗ್ಬಿಟ್ಟು ಜಡ್ಜ್ರಿಗೆ ಕೊಟ್ಬಿಡ್ತಾರೆ. ಇಲ್ಲ ಈ ರಿಪೋರ್ಟ್ ತಗೊಂಡೋಗಿ ವೀರೇಂದ್ರ ಹೆಗಡೆ ಕೊಡ್ತಾರೆ, ಹರ್ಷೇಂದ್ರ ಹೆಗಡೆ ಕೊಟ್ಬಿಡ್ತಾರೆ, ಅವ್ರು ಹಿಡ್ಕೊಂಡು ನೋಡ್ತಾರೆ. ಈ ರೀತಿ ಮಾಧ್ಯಮಗಳು ಮಾತಾಡ್ಸಕ್ಕೆ ಕೂತ್ಕೊಂಡಿವೆ. ಯು ಸಿ, ಬಟ್ SIT ಪೀಪಲ್ ಟೆಲ್ ಇಟ್ ವಿಲ್ ಟೇಕ್ ಟೈಮ್. ಯಾಕಂದರೆ ಈ ಎಲ್ಲ ಆ್ಯಂಗಲ್ಗಳಲ್ಲಿ ಇದರ ಪರಿಶೀಲನೆ ನಡೆಸಬೇಕಾಗಿದೆ. ಯಾಕೆ ಈ ಅನ್ಐಡೆಂಟಿಫೈಡ್ ಹೆಣದೇ ಭಾಳ ಭಾಳ ಮುಖ್ಯವಾದ್ದು. ಹೌದಾ? ಯಾಕೆ ಹೀಗೆ ಆಗ್ತಿದೆ ಅನ್ನೋದೇನಿದೆ, ಇದು ವೆರಿ ಬಿಗ್ $1000 ಪ್ರಶ್ನೆ ಅಂತೀವಲ್ಲ, ಆ ಸ್ಥಿತಿ ಆಗಿದೆ. ಇಟ್ ಮೇಜರ್ ಡೆವಲಪ್ಮೆಂಟ್. ಇಟ್ಸ್ ರಿಯಲಿ ಶಾಕಿಂಗ್ ಫಾರ್ SIT. ಅವರು ಸರಿಯಾಗಿ SITಯನ್ನು ಬಿಟ್ಟರೆ, ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಬಿಟ್ಟರೆ, ಆವಾಗ ಇಡೀ ಪ್ರಕರಣ ಏನಿದೆ ಆ ಪ್ರಕರಣ ವಿಷಯ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ, ಸತ್ಯನೂ ಹೊರಗಡೆ ಬರುತ್ತೆ.